ಮತ್ತೆ ಇಲ್ಲಿ ದೋಕ್ಯುಂಗೆ ಅರ್ಥ ಆಗತ್ತೆ ಯಾಕೆ ಮಿಸ್ನಾ ಬರ್ದಿರೋ ಪ್ರತಿಯೊಂದು ನೋವೆಲ್ ನಲ್ಲಿ ಹೀರೋಯಿನ್ ಹೀರೋಗೆ ಪ್ರಪೋಸ್ ಮಾಡ್ತಾಳೆ ಮತ್ತೆ ಹೀರೋ ಅವಳಿಗೆ ರಿಜೆಕ್ಟ್ ಮಾಡಿ ಹೋಗ್ತಾನೆ. ನಂತರ ಮಿಸ್ನಾ ದೋಕ್ಯುಂಗೆ ಹೇಳ್ತಾಳೆ, ನೀನ್ ಯಾಕೆ ಮಲ್ಗಬೇಕಾದ್ರೆ ಅವ್ನ ಫೋಟೋ ನೋಡ್ಕೊಂಡ್ ಮಲ್ಗಬಾರ್ದು, ಇದ್ರಿಂದ ನಿನ್ಗೆ ಅವ್ನ್ ಕನ್ಸು ಬೀಳ್ಬಹುದು ಮತ್ತೆ ನಿನ್ ಪ್ರೀತಿನೂ ಆಗ್ಬಹುದು. ಆಮೇಲೆ ಮಿಸ್ನಾ ಆ ಹುಡುಗ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ದೋಕ್ಯು 3 ತಿಂಗಳು ವೇಟ್ ಮಾಡು, ಅದ್ರ ನಂತರ ನಾನೇ ನಿನ್ನ ಹತ್ರ ಬಂದು ಹೇಳ್ತೀನಿ ಅಂತ ಹೇಳ್ತಾಳೆ. ಅವರಿಬ್ರು ಹೀಗೆ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಮಿಸ್ನಾ ಅವಳ ಫಸ್ಟ್ ಕಿಸ್ ಬಗ್ಗೆ ಹೇಳ್ತಾಳೆ. ಮತ್ತೆ ಅವಳ ಫಸ್ಟ್ ಕಿಸ್ ಬೇರೆ ಯಾರು ಅಲ್ಲ, ಮಿಸ್ಟರ್ ಚಾ ಆಗಿದ್ರು. ಅಂಡ್ ಇದನ್ನ ಕೇಳಿ ದೋಕ್ಯು ಶಾಕ್ ಆಗ್ತಾಳೆ. ಆಫೀಸ್ಗೆ ಬಂದಾಗ ದೋಕ್ಯು ಮಿಸ್ಟರ್ ಚಾನ ನೋಡ್ತಿದ್ಲು ಮತ್ತೆ ಮಿಸ್ಟರ್ ಚಾ ನೋಡಿದಾಗ ಬೇರೆ ಕಡೆ ನೋಡ್ತಿದ್ಲು. ಹೀಗೆ 2-3 ಸಲ ನಡೆಯುತ್ತೆ. ಆದ್ರೆ ಕೊನೆಗೂ ಅವಳು ಸಿಕ್ಕಾಕೊಳ್ತಾಳೆ. ಮಿಸ್ಟರ್ ಚಾ ದೋಕ್ಯುಂಗೆ ಏನ್ ವಿಷಯ ಅಂತ ಕೇಳ್ತಾರೆ. ದೋಕ್ಯು ಮೊದಲು ಅನುಮಾನ ಪಡ್ತಾಳೆ, ಆಮೇಲೆ ಕೇಳ್ತಾಳೆ, ನೀವು ಯಾರ ಪ್ರೀತಿಲಾದ್ರೂ ಬಿದ್ದಿದ್ದೀರಾ? ಯಾರನ್ನ ನೀವು ಮೊದಲು ಹೇಟ್ ಮಾಡ್ತಿದ್ರಿ? ಅದಕ್ಕೆ ಮಿಸ್ಟರ್ ಚಾ, ನಾನ್ ಹೇಟ್ ಮಾಡೋರನ್ನ ಕಿಸ್ ಕೂಡ ಮಾಡಿದೀನಿ. ನಾನು